ವೆಲ್ಕಮ್ ಬ್ಯಾಕ್ ಗಾಯ್ಸ್, ದಿಸ್ ಈಸ್ ಅಕ್ಷಯ್. ಇವತ್ತಿನ ಒಳಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಪಾಸ್ವರ್ಡ್ ಕ್ರ್ಯಾಕಿಂಗ್ ಯಾವ ರೀತಿ ಮಾಡೋದು ಅಂತ ನೋಡೋಣ. ಅದಕ್ಕಿಂತ ಮುಂಚೆ ನೀವೇನ ಚಾನಲ್ಗೆ ಹೊಸ್ತಾ ಬಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಾಮೆಂಟ್ ಮಾಡಿ ಅಂತ ಕೇಳ್ಕೊಳ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಗೈಸ್, ಖಾಲಿ ಲಿನಕ್ಸ್ ಓಪನ್ ಮಾಡಿಕೊಂಡು ನ್ಯೂ ಟರ್ಮಿನಲ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಗೈಸ್, ಇದು ಓನ್ಲಿ ಎಜುಕೇಶನ್ ಪರ್ಪಸ್ ಆಗಿರುತ್ತೆ, ದಯವಿಟ್ಟು ಯಾರು ಸಹ ಮಿಸ್ಯೂಸ್ ಮಾಡ್ಕೋಬೇಡಿ. ಪಾಸ್ವರ್ಡ್ ಕ್ರ್ಯಾಕಿಂಗ್ ಮಾಡೋಕ್ಕೆ ಡಿಫ್ರೆಂಟ್ ಮೆಥಡ್ಸ್ ಇದಾವೆ. ಡಿಕ್ಷನರಿ ಅಟ್ಯಾಕ್, ಬ್ರೂಟ್ ಫೋರ್ಸ್ ಅಟ್ಯಾಕ್ಸ್, ಹೈಬ್ರಿಡ್ ಅಟ್ಯಾಕ್, ಮಾಸ್ಕ್ ಅಟ್ಯಾಕ್ಸ್. ಬಟ್ ಇಲ್ಲಿ ನಾವು ಯೂಸ್ ಮಾಡ್ತಾ ಇರೋದು MD4 ಹ್ಯಾಶ್ ವ್ಯಾಲ್ಯೂಸ್ ಮೂಲಕ ಪಾಸ್ವರ್ಡ್ ಕ್ರ್ಯಾಕ್ ಮಾಡ್ತಾ ಇದೀವಿ. ಗೈಸ್, ಇಲ್ಲಿ ನಾವು ಕಾಮನ್ಲಿ ಯೂಸ್ ಮಾಡೋ ಪಾಸ್ವರ್ಡ್ಸ್ ಎಲ್ಲ ಒಂದ್ ಕಡೆ ಸ್ಟೋರ್ ಮಾಡಿ, ಕಾಮನ್ಲಿ ಯೂಸ್ ಮಾಡೋ ಹ್ಯಾಶ್ ವ್ಯಾಲ್ಯೂಸ್ ಎಲ್ಲ ಒಂದ್ ಕಡೆ ಸ್ಟೋರ್ ಮಾಡಿ ಮ್ಯಾಚ್ ಮಾಡ್ತಾ ಇದೀವಿ. ಅಂದ್ರೆ ಪ್ರಾಬಬಿಲಿಟಿ ಯಾವ ರೀತಿ ವರ್ಕ್ ಆಗುತ್ತೆ, ಸಿಮಿಲರ್ ಗೈಸ್. ಅಂದ್ರೆ ನಂಬರ್ ಆಫ್ ಪಾಸಿಬಲ್ ಕೇಸಸ್ ಹಿಯರ್ ಆಲ್ಸೋ ಸೇಮ್ ವರ್ಕ್ ಗೈಸ್. ಲೆಟ್ ಗೆಟ್ ಸ್ಟಾರ್ಟೆಡ್ ಒನ್ಸ್ ಅಗೇನ್. ಗೈಸ್, LS ಅಂತ ಟೈಪ್ ಮಾಡಿ. LS ಅಂದರೆ ಲಿಸ್ಟ್ ಆಫ್ ಫೈಲ್ಸ್ ಅಂತ. ಇಲ್ಲಿ ನಾನು ಹೊಸ ಫೋಲ್ಡರ್ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಪಾಸ್ವರ್ಡ್ ಎಂಟರ್, ನ್ಯಾನೋ ಪಾಸ್ವರ್ಡ್ ಎಂಟರ್ ಕೊಡಿ ಗೈಸ್. ಗೈಸ್, ಇಲ್ಲಿ ನಾನು ನೋಟ್ ಪ್ಯಾಡ್ ಓಪನ್ ಮಾಡ್ಕೊತಾ ಇದ್ದೀನಿ. ಕಾಮನ್ಲಿ ಯೂಸ್ ಮಾಡೋ ಪಾಸ್ವರ್ಡ್ಸ್ ಎಲ್ಲ ಒಂದ್ ಕಡೆ ಸೇವ್ ಮಾಡಿದ್ದೀನಿ. ಜಸ್ಟ್ ಕಾಪಿ ಪೇಸ್ಟ್ ಮಾಡ್ತೀನಿ ಗೈಸ್. Ctrl+Shift+V ಹೊಡೆದ್ರೆ ಪೇಸ್ಟ್ ಆಗುತ್ತೆ ಗೈಸ್. ಇಲ್ಲಿ ನೋಡ್ಬೋದು, ಕಾಮನ್ಲಿ ಯೂಸ್ ಮಾಡೋ ಪಾಸ್ವರ್ಡ್ಸ್ ಎಲ್ಲ ಇನ್ಸರ್ಟ್ ಮಾಡಿದ್ದೀನಿ. ರೈಟ್ ಟು ಫೈಲ್ ಅಂತ ಕೇಳ್ತಾ ಇದೆ ಗೈಸ್. ಇಲ್ಲಿ ನಾನು ಪಾಸ್ವರ್ಡ್ ಡಾಟ್ ಲಿಸ್ಟ್ ಅಂತ ಟೈಪ್ ಮಾಡಿ ಸೇವ್ ಮಾಡ್ತಾ ಇದ್ದೀನಿ. Ctrl+Shift+O ಹೊಡೀರಿ ಗೈಸ್, ಸೇವ್ ಆಗುತ್ತೆ. Ctrl+X ಹೊಡೆದ್ರೆ ಎಕ್ಸಿಟ್ ಆಗ್ತೀವಿ. ಅದೇ ರೀತಿಯಾಗಿ ನಾನು ಇಲ್ಲಿ ಇನ್ನೊಂದು ಫೋಲ್ಡರ್ ಕ್ರಿಯೇಟ್ ಮಾಡ್ತಾ ಇದ್ದೀನಿ ಗೈಸ್. ಯಾಶ್ ಅಂತ, MKDR ಯಾಶ್ ಅಂತ ಎಂಟರ್ ಕೊಟ್ಟು ನ್ಯಾನೋ ಯಾಶ್ ಎಂಟರ್ ಕೊಡಿ ಗೈಸ್. ನೋಟ್ ಪ್ಯಾಡ್ ಓಪನ್ ಮಾಡಿಕೊಂಡು MD4 ಹ್ಯಾಶ್ ವ್ಯಾಲ್ಯೂಸ್ ಎಲ್ಲ ಸೇವ್ ಮಾಡಿದ್ದೀನಿ. ಜಸ್ಟ್ ಕಾಪಿ ಪೇಸ್ಟ್ ಮಾಡ್ಕೊತೀನಿ. ನಾನು ಪೇಸ್ಟ್ ಮಾಡ್ತಾ ಇದ್ದೀನಿ ಗೈಸ್. ಇಲ್ಲಿ ಯಾಶ್ ಡಾಟ್ TXT ಅಂತ ಕೊಟ್ಟಿದ್ದೀನಿ ಗೈಸ್. Ctrl+O ಹೊಡೀರಿ, ಸೇವ್ ಆಗುತ್ತೆ ಗೈಸ್. ಇವಾಗ ಕ್ಯಾಟ್ ಪಾಸ್ವರ್ಡ್ ಡಾಟ್ ಲಿಸ್ಟ್ ಅಂತ ಟೈಪ್ ಮಾಡಿ. ನೋಡ್ಬೋದು ಗೈಸ್, ಇಲ್ಲೆಲ್ಲ ಪಾಸ್ವರ್ಡ್ಸ್ ಎಲ್ಲ ಇನ್ಸರ್ಟ್ ಆಗಿದ್ದಾವೆ ಸಕ್ಸಸ್ಫುಲಿ. ಸಾರ್ಟ್ ಪಾಸ್ವರ್ಡ್ ಡಾಟ್ ಲಿಸ್ಟ್. ಸಾರ್ಟ್ ಅಂದ್ರೆ ಗೈಸ್, ನಮ್ಮ ಪಾಸ್ವರ್ಡ್ಸ್ ಎಲ್ಲ ಆಲ್ಫಾಬೆಟಿಕಲ್ ಆರ್ಡರ್ ಎಲ್ಲ ಸಾರ್ಟ್ ಆಗುತ್ತೆ ಗೈಸ್. ಇಲ್ಲಿ ನೋಡ್ಬೋದು ನೀವೆಲ್ಲ ಆಲ್ಫಾಬೆಟಿಕಲ್ ಆರ್ಡರ್ ಎಲ್ಲ ನಮ್ಮ ಪಾಸ್ವರ್ಡ್ಸ್ ಎಲ್ಲ ಸಾರ್ಟ್ ಆಗಿದೆ A to W ವರ್ಗು ಗೈಸ್. ಇಲ್ಲಿ ನಾನು ಜಸ್ಟ್ ಇವಾಗ ಕ್ಲಿಯರ್ ಮಾಡ್ತಾ ಇದ್ದೀನಿ. ಎಂಟರ್ ಕ್ಯಾಟ್ ಪಾಸ್ವರ್ಡ್ ಡಾಟ್ ಲಿಸ್ಟ್ ಗೈಸ್. ಇವಾಗ ಇಲ್ಲಿ ನಾವು ಒಂದು ಸ್ಪೆಷಲ್ ಕಮೆಂಟ್ ಕೊಡ್ತಾ ಇದೀವಿ ಗೈಸ್, ಎಡ್ ಅಂತ. ಎಡ್ ಪಾಸ್ವರ್ಡ್ ಡಾಟ್ ಲಿಸ್ಟ್ ಗೈಸ್, ಸಾರಿ ಕಮೆಂಟ್ ತಪ್ಪು ಇದು. ಎಡ್ -20 ಪಾಸ್ವರ್ಡ್ ಡಾಟ್ ಲಿಸ್ಟ್ ಎಂಟರ್ ಗೈಸ್. ಎಡ್ ಅಂದ್ರೆ ಟಾಪ್ 1 ಇಂದ 20 ವರೆಗೂ ಪಾಸ್ವರ್ಡ್ಸ್ ಎಲ್ಲ ಸಾರ್ಟ್ ಆಗಿದೆ. ಇಲ್ಲೆಲ್ಲ ನೋಡ್ಬೋದು ಗೈಸ್ ನೀವು. ಅದೇ ರೀತಿಯಾಗಿ ಗೈಸ್, ಇಲ್ಲಿ ನಾನು ಇನ್ನೊಂದು ಕಮೆಂಟ್ ಕೊಡ್ತಾ ಇದ್ದೀನಿ. ಟೈಲ್ -20 ಪಾಸ್ವರ್ಡ್
ಡಾಟ್ ಲೀಸ್ಟ್ ಎಂಟರ್. ಗೈಸ್ ಇಲ್ಲಿ ನೋಡ್ಬೋದು ಬಾಟಮ್ ಟು ಟಾಪ್ 20 ಪಾಸ್ವರ್ಡ್ಸ್ ಎಲ್ಲ ಸ್ಟಾರ್ಟ್ ಆಗಿದೆ. ಒಂದ್ಸಲಿ ನೋಡೋಣ ಗೈಸ್ ಸ್ಟಾರ್ಟ್ ಆಗಿದ್ದೇವಿಲ್ಲ ಅಂತ. ಟೈಲ್ ಅಂದ್ರೆ ಗೈಸ್ ಅದೇ ಬಾಟಮ್ ಟು ಟಾಪ್ ಪಾಸ್ವರ್ಡ್ಸ್ ಎಲ್ಲ ಸ್ಟಾರ್ಟ್ ಆಗುತ್ತೆ ಅಷ್ಟೇ. ಸಿಮಿಲರ್ ಎಡ್ ಅಂದ್ರೆ ಟಾಪ್ ಟು ಬಾಟಮ್, ಟೈಲ್ ಅಂದ್ರೆ ಬಾಟಮ್ ಟು ಟಾಪ್. ಗೈಸ್ ಇಲ್ಲಿ ನಾನು ಗ್ರೀಪ್ ಐ ಲವ್ ಯು ಅಂತ ಕೊಡ್ತಾ ಇದ್ದೀನಿ. ಪಾಸ್ವರ್ಡ್ ಡಾಟ್ ಲಿಸ್ಟ್. ಗ್ರಿಪ್ ಅಂದ್ರೆ ಗೈಸ್ ಸರ್ಚ್ ಮಾಡ್ತಾ ಇದೆಯಾ ಐ ಲವ್ ಎನ್ನ ಪಾಸ್ವರ್ಡ್ ಈ ಪಾಸ್ವರ್ಡ್ ಲಿಸ್ಟ್ ಅಲ್ಲಿ ಇದೆಯಾ ಇಲ್ಲ ಅಂತ ಚೆಕ್ ಮಾಡುತ್ತೆ ಗೈಸ್. ಗೈಸ್ ಇಲ್ಲಿ ನೀವು ಸ್ಕ್ರೋಲ್ ಮಾಡಿದ್ರೆ ಕೆಳಗಡೆ ನೋಡ್ಬೋದು ಐ ಲವ್ ಯು ಅನ್ನೋ ಪಾಸ್ವರ್ಡ್ ಇದೆ. ಅದೇ ರೀತಿ ಆಗಿ ಗೈಸ್ ನಾನು ಇವಾಗ ಗ್ರಿಪ್ ಜಸ್ಟ್ ಐ ಲವ್ ಅಂತ ಕೊಡ್ತೀನಿ ಅಷ್ಟೇ ಗೈಸ್. ಪಾಸ್ವರ್ಡ್ ಡಾಟ್ ಲಿಸ್ಟ್ ಎಂಟರ್. ಗೈಸ್ ಇಲ್ಲಿ ನೋಡ್ಬೋದು ಜಸ್ಟ್ ಐ ಲವ್ ಅಂತ ಕೊಟ್ಟರು ಈ ಪಾಸ್ವರ್ಡ್ ಇದೆ ಅಂತ ತೋರಿಸ್ತಾ ಇದೆ. ಅದೇ ರೀತಿಯಾಗಿ ನಾನು ಗ್ರಿಪ್ RCB ಅಂತ ಕೊಡ್ತೀನಿ ಗೈಸ್. RCB ಅನ್ನೋದು ನಮ್ಮ ಫೋಲ್ಡರ್ ಅಲ್ಲಿ ಇಲ್ಲ, ಜಸ್ಟ್ ಕೊಡ್ತಾ ಇದ್ದೀನಿ. ನೋಡೋಣ ಏನು 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 ಕೇಳುತ್ತೆ ನೋಡೋಣ. ಎಂಟರ್. ನೋಡ್ಬೋದು ಗೈಸ್ ಇಲ್ಲಿ RCB ಅನ್ನೋ ಪಾಸ್ವರ್ಡ್ ಇಲ್ಲ. ಬೇಕಾದ್ರೆ ನೋಡ್ಬೋದು ನೀವು ಎಲ್ಲಿ RCB ಅನ್ನೋ ಪಾಸ್ವರ್ಡ್ ನಮ್ಮ ಪಾಸ್ವರ್ಡ್ ಲಿಸ್ಟಲ್ಲಿ ಇಲ್ಲ. WC-L ಪಾಸ್ವರ್ಡ್ ಡಾಟ್ ಲಿಸ್ಟ್. ಗೈಸ್ WC-L ಅಂದ್ರೆ ಟೋಟಲ್ ನಂಬರ್ ಆಫ್ ಪಾಸ್ವರ್ಡ್ಸ್ ಎಷ್ಟಿದಾವೆ ಅಂತ ಹೇಳುತ್ತೆ. ಇಲ್ಲಿ ನೋಡ್ಬೋದು ಗೈಸ್ 25 ಪಾಸ್ವರ್ಡ್ಸ್ ಇದಾವೆ ನಮ್ಮ ಟೋಟಲ್ ಪಾಸ್ವರ್ಡ್ ಲಿಸ್ಟ್ ಅಲ್ಲಿ. 25 ಪಾಸ್ವರ್ಡ್ಸ್ ಇದಾವೆ ಅಂತ ಹೇಳ್ತಾ ಇದೆ. ಟಾಪ್ ಟು ಬಾಟಮ್ 25 ಪಾಸ್ವರ್ಡ್ಸ್ ಇದಾವೆ ಅಂತ ಹೇಳ್ತಾ ಇದೆ. ಗೈಸ್ ಇಲ್ಲಿ ನಾನು ಜಸ್ಟ್ ಇವಾಗ ಕ್ಲಿಯರ್ ಮಾಡ್ತಾ ಇದ್ದೀನಿ. ಎಂಟರ್. ಗೈಸ್ ಇಲ್ಲಿ ನಾ ಪಾಸ್ವರ್ಡ್ ಟ್ರ್ಯಾಕ್ ಮಾಡೋಕ್ಕೆ ಒಂದು ಕಮೆಂಟ್ ಕೊಡ್ಬೇಕಾಗುತ್ತೆ. ಜಾನ್ ಐಫೋನ್ ಫಾರ್ಮ್ಯಾಟ್ = ರಾ ಐಫೋನ್ MD4 ಐಫೋನ್ ವರ್ಲ್ಡ್ ಲಿಸ್ಟ್ = ಪಾಸ್ವರ್ಡ್ ಡಾಟ್ ಲಿಸ್ಟ್ yash.txt ಎಂಟರ್. ಗೈಸ್ ಸಕ್ಸಸ್ಫುಲಿ ನಮ್ಮ ಪಾಸ್ವರ್ಡ್ ಕ್ರಾಕ್ ಆಗಿದೆ. ಇಲ್ಲಿ ನೋಡ್ಬೋದು 21 ಪಾಸ್ವರ್ಡ್ ರಿಮೈನಿಂಗ್ ಇದಾವೆ. 4 ಪಾಸ್ವರ್ಡ್ ಕ್ರಾಕ್ ಮಾಡಿದೀವಿ ಗೈಸ್ ನಾವು. ಅದು ಯಾವ ರೀತಿ ನೋಡೋದಂತ ಇದಕ್ಕೆ ಒಂದು ಸ್ಪೆಷಲ್ ಕಮೆಂಟ್ ಇದೆ ಗೈಸ್. ಜಾನ್ ಐಫೋನ್ ಶೋ ಫಾರ್ಮ್ಯಾಟ್ = ರಾ ಐಫೋನ್ MD4 yash.txt ಎಂಟರ್. ಗೈಸ್ ನಾವು ಸಕ್ಸಸ್ಫುಲಿ 4 ಪಾಸ್ವರ್ಡ್ ಕ್ರ್ಯಾಕ್ ಮಾಡಿದೀವಿ. ನೋಡ್ಬೋದು 4 ಪಾಸ್ವರ್ಡ್ ಕ್ರ್ಯಾಕ್ ಮಾಡಿದೀವಿ. 21 ಲೆಫ್ಟ್ ಇದೆ. ಟೋಟಲ್ ಬಂದ್ಬಿಟ್ಟು 25 ಪಾಸ್ವರ್ಡ್ಸ್ ಅಲ್ಲ ಗೈಸ್. ಆಲ್ರೆಡಿ ನೀವು ನೋಡಿದ್ದೀರಾ ಪ್ರೀವಿಯಸ್ ಕಮೆಂಟ್ ಅಲ್ಲಿ. 25 ಪಾಸ್ವರ್ಡ್ ಅಲ್ಲಿ ನಾವು 4 ಪಾಸ್ವರ್ಡ್ ಸಕ್ಸಸ್ಫುಲ್ ಆಗಿ ಕ್ರ್ಯಾಕ್ ಮಾಡಿದೀವಿ ಗೈಸ್. ನಾವು ಇದೇ ರೀತಿಯಾಗಿ ನಮ್ಮ ಮುಂದಿನ ವಿಡಿಯೋದಲ್ಲಿ ಬ್ರೂಟ್ ಫೋರ್ಸ್ ಅಟ್ಯಾಕ್ಸ್ ಮತ್ತೆ ಡಿಕ್ಷನರಿ ಅಟ್ಯಾಕ್ ಯಾವ ರೀತಿ ಪಾಸ್ವರ್ಡ್ ಕ್ರ್ಯಾಕ್ ಮಾಡೋದು ಅಂತ ನೋಡೋಣ. ನಿಮ್ಗೆ ಏನೇ ಡೌಟ್ಸ್ ಇದ್ರು ಗೈಸ್ ಕಾಮೆಂಟ್ಸ್ ಅಲ್ಲಿ ಕೇಳಿ, ನಾನು ಎಲ್ಲದಕ್ಕೂ ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ನಾನು ಇಲ್ಲಿ ಯೂಸ್ ಮಾಡಿರೋ ಪ್ರತಿಯೊಂದು ಕಮೆಂಟ್ಸು ಪಾಸ್ವರ್ಡ್ಸು ಎಲ್ಲ ಪಿನ್ ಕಮೆಂಟ್ ಅಲ್ಲಿ ಅಥವಾ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ದಯವಿಟ್ಟು ಒಂದ್ಸಲಿ ನೋಡಿ. ಇವತ್ತಿನ ವಿಡಿಯೋ ಇದಾಗಿತ್ತು ಗೈಸ್. ದಿಸ್ ಈಸ್ ಅಕ್ಷಯ್. ಸಿಗೋಣ ಗೈಸ್ ಮುಂದಿನ ವಿಡಿಯೋದಲ್ಲಿ. ನಿಮ್ಗೆ ಏನೇ ಡೌಟ್ಸ್ ಇದ್ರು ಕಾಮೆಂಟ್ಸ್ ಅಲ್ಲಿ ಹಾಕಿ. 1 ಸೆಕೆಂಡ್ ಎಲ್ಲದಕ್ಕೂ ರಿಪ್ಲೈ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಎಲ್ಲ ಕಮೆಂಟ್ಸ್ಗೂ. ಮತ್ತೆ ಒಂದ್ಸಲಿ ಗೈಸ್ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಂಟಿಲ್ ದ ಎಂಡ್, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬೈ ಗೈಸ್.